ಹಲೋ ಆಲ್ ಗುಡ್ ಈವ್ನಿಂಗ್. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ವಾಯ್ಸ್ ಕ್ಲಿಯರ್ ಆಗಿದ್ಯಾ? ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದ್ಯಾ? ವಿಡಿಯೋ ನಾನು ಆನ್ ಮಾಡ್ತಾ ಇಲ್ಲ ಬಿಕಾಸ್ ನೆಟ್ವರ್ಕ್ ಇಶ್ಯೂ ಇದೆ ಇಲ್ಲಿ. ಸೊ ಹಂಗಾಗಿ ಅಟ್ಲೀಸ್ಟ್ ವಾಯ್ಸ್ ಆದ್ರೂ ಕ್ಲಿಯರ್ ಆಗಿ ಕೇಳಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಆನ್ ಮಾಡ್ತಾ ಇಲ್ಲ. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಆಮ್ ಐ ಆಡಿಬಲ್? ಓಕೆ, ಫೈನ್, ಗ್ರೇಟ್. ಎಸ್. ಸೊ ಇವತ್ತಿನ ಒಂದು ಮೆಡಿಟೇಷನ್ ಡೇ 4 ಅಲ್ಲಿ ನಾವಿದ್ದೀವಿ. ಡೇ 4, ಮಾ ಕೂಶ್ಮಾಂಡ. ಅಂಡ್ ಇವತ್ತಿನ ಒಂದು ಮೆಡಿಟೇಷನ್ ನಾನು ನಿನ್ನೆ ಹೇಳ್ದಾಗೆ ಮ್ಯಾನಿಫೆಸ್ಟೇಷನ್, ಅಬಂಡನ್ಸ್, ಒಂದು ಗ್ರೋತ್ ಗೆ ರಿಲೇಟೆಡ್ ಆದಂತ ಒಂದು ಎನರ್ಜೀಸ್ ಅನ್ನ ಮಾ ಕೂಶ್ಮಾಂಡ ಇಂದ ಇವತ್ ನಾವು ಪಡ್ಕೊಳ್ತಾ ಇದ್ದೀವಿ. ಅಂಡ್ ಮಾ ಕೂಶ್ಮಾಂಡ ಈಸ್ ಆಲ್ಸೋ ನೋನ್ ಆಸ್ ಕ್ರಿಯೇಟರ್ ಆಫ್ ದ ಯೂನಿವರ್ಸ್. ಈ ಒಂದು ಯೂನಿವರ್ಸ್ ನ ಸೃಷ್ಟಿ ಮಾಡಿದಂತ ದೇವಿ ಅಂತ ಕೂಡ ನಾವು ಈ ಒಂದು ದೇವಿಯನ್ನ ಕರಿತೀವಿ. ಅಂಡ್ ಅದ್ರ ಜೊತೆಗೆ ಆಕೆಯ ಒಂದು ಸ್ಮೈಲ್, ಆಕೆಯ ಒಂದು ನಗು ಮುಖ ಇದೆಯಲ್ಲ, ದಟ್ ಈಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ಕಾಸ್ಮೋಸ್ ಅಲ್ಲಿ, ಈ ಒಂದು ಯೂನಿವರ್ಸ್ ಅಲ್ಲಿ ಬೆಳಕನ್ನ ತಂದಿರೋಂತ ಆ ಒಂದು ಸ್ಮೈಲ್ ಅಂತ ಕೂಡ ನಾವು ಅದನ್ನ ಕರಿಬಹುದು. ಅಂಡ್ ಇಲ್ಲಿ ಈ ದಿನ ಮಾ ಕೂಶ್ಮಾಂಡ ನಮ್ಗೆ ಟೀಚ್ ಮಾಡ್ತಾ ಇರುವಂತ ಲೆಸನ್ ಏನು, ಇದ್ರ ಮೂಲಕ ನಮ್ಗೆ ಮಾ ಕೂಶ್ಮಾಂಡ ಏನನ್ನ ಹೇಳ್ತಾ ಇದಾರೆ ಅಂತ ಅಂದ್ರೆ, ದಟ್ ಈಸ್ ಜಾಯ್, ಸಂತೋಷ, ಹ್ಯಾಪಿನೆಸ್, ಪಾಸಿಟಿವಿಟಿ ಈ ಒಂದು ವರ್ಲ್ಡ್ ಅನ್ನ, ಈ ಒಂದು ಯೂನಿವರ್ಸ್ ಅನ್ನ, ಈ ಒಂದು ಪ್ರಪಂಚವನ್ನ ಸೃಷ್ಟಿಸಿದೆ. ಸೊ ಅದೇ ರೀತಿಯಲ್ಲಿ ನಮ್ಮ ಲೈಫ್ ಅಲ್ಲಿ ಏನ್ ಬೇಕೋ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಶಕ್ತಿ ನಮ್ಗೆ ಸಿಗುವಂತದ್ದು ಈ ಒಂದು ಜಾಯ್ನೆಸ್ ಇಂದ, ಈ ಒಂದು ಪಾಸಿಟಿವಿಟಿಯಿಂದ. ಅದು ಹೊರಗಿನ ಒಂದು ಪ್ರಪಂಚದಲ್ಲಿ ಇರ್ಬೋದು ಅಥವಾ ನಮ್ಮೊಳಗಿನ ಒಂದು ಮ್ಯಾನಿಫೆಸ್ಟೇಷನ್, ಇನ್ನರ್ ಡಿಸೈರ್ಸ್ ಇರ್ಬೋದು. ಅದು ನಮ್ಗೆ ಫುಲ್ಫಿಲ್ ಆಗ್ಬೇಕು ಅಂತ ಅಂದ್ರೆ, ನಮ್ಮ ಒಂದು ಡ್ರೀಮ್ ಲೈಫ್ ನಮ್ಗೆ ಕ್ರಿಯೇಟ್ ಆಗ್ಬೇಕು ಅಂತ ಅಂದ್ರೆ, ಮೇನ್ ಥಿಂಗ್ ಇಲ್ಲಿ ನಾವು ಎಷ್ಟು ಜಾಯ್ಫುಲ್ ಆಗಿ ಇದ್ದೀವಿ, ಎಷ್ಟು ಪಾಸಿಟಿವ್ ಆಗಿ ಅದನ್ನ ಸೃಷ್ಟಿಸ್ಕೊಳ್ತಾ ಇದ್ದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಬಿಕಾಸ್ ತುಂಬಾ ಸಲ ಸ್ಟ್ರಗಲ್ಸ್ ಯಾವ ಕಾರಣಕ್ಕೆ ಆಗುತ್ತೆ ಅಂತ ಅಂದ್ರೆ, ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ಆದ್ರೆ ಆ ಮ್ಯಾನಿಫೆಸ್ಟೇಷನ್ಗೆ ಬೇಸ್ಮೆಂಟ್ ಕೂಡ ಭಯ ಆಗಿರುತ್ತೆ. ಅದಕ್ಕೆ ಬೇಸ್ಮೆಂಟ್ ಕೂಡ ಭಯ ಆಗಿರುತ್ತೆ. ನಾನು ದುಡ್ಡನ್ನ ಸಂಪಾದನೆ ಮಾಡ್ಬೇಕು, ಯಾಕಂತ ಅಂದ್ರೆ ನಾನು ಬಡವನಾಗೋದ್ರೆ ಅನ್ನೋಂತ ಭಯ. ನಾನು ರಿಲೇಶನ್ಶಿಪ್ ಅಲ್ಲಿ ಇರ್ಲೇಬೇಕು, ಯಾಕಂದ್ರೆ ನಾನು ಒಂಟಿ ಆಗೋಗ್ತೀನಿ ಅನ್ನೋ ಭಯ. ಈ ರೀತಿಯಲ್ಲಿ ನಮ್ಮ ಎಲ್ಲಾ ಒಂದು ಡಿಸೈರ್ಸ್ ನ ಕಾರಣ ಭಯದ ಬೇಸ್ಮೆಂಟ್ ಅಲ್ಲಿ ಇತ್ತು ಅಂತ ಅಂದ್ರೆ, ಆಬ್ವಿಯಸ್ಲಿ ನಾವು ಅದರಿಂದ ಕ್ರಿಯೇಟ್ ಮಾಡುವಂತದ್ದು ಮತ್ತಷ್ಟು ಭಯಗಳನ್ನೇ. ಅಂಡ್ ತುಂಬಾ ಸಲ ನಮ್ಮನ್ನ ನಾವು ಡೌಟ್ ಪಡ್ತಾ ಇರ್ತೀವಿ, ನಾನ್ ಅನ್ಕೊಂಡಿದ್ದೆಲ್ಲ ಆಗ್ತಿರತ್ತಾ, ನಾನ್ ಅನ್ಕೊಂಡಿದ್ದೆಲ್ಲ ಮ್ಯಾನಿಫೆಸ್ಟ್ ಆಗೋದಿಕ್ ಸಾಧ್ಯ ಇದೆಯಾ, ನಿಜವಾಗಿ ನನ್ನ ಲೈಫ್ ಅಲ್ಲಿ ಆ ಒಂದು ಅಬಂಡನ್ಸ್ ಅಂತ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಮನಿ. ಸಮೃದ್ಧಿ ಅಂತ ಕರೆಯೋದಾದ್ರೆ ಅದು ಬರೀ ದುಡ್ಡು ಅಂತ ಕರೆಯಕ್ ಆಗಲ್ಲ. ಸಮೃದ್ಧಿ ಇನ್ ಟರ್ಮ್ಸ್ ಆಫ್ ರಿಲೇಶನ್ಶಿಪ್, ಸಮೃದ್ಧಿ ಇನ್ ಟರ್ಮ್ಸ್ ಆಫ್ ಕೆರಿಯರ್, ಸಮೃದ್ಧಿ ಇನ್ ಟರ್ಮ್ಸ್ ಆಫ್ ಹ್ಯಾಪಿನೆಸ್, ಸಮೃದ್ಧಿ ಇನ್ ಟರ್ಮ್ಸ್ ಆಫ್ ಮನಿ. ಸಮೃದ್ಧಿ ಅಂದ್ರೆ ಅರ್ಥ ಕೊರತೆ ಇಲ್ಲದೆ ಇರುವಂತದ್ದು, ಅನ್ಲಿಮಿಟೆಡ್. ಸೊ ಅನ್ಲಿಮಿಟೆಡ್ ಎಲ್ಲದ್ರಲ್ಲಿ ನನಗೆ ಸಿಗುತ್ತಾ? ಆಕ್ಚುಲಿ ಯೂನಿವರ್ಸ್ ಅಲ್ಲಿ ಯಾವುದಕ್ಕೂ ಕೊರತೆ ಅನ್ನುವಂಥದ್ದಿಲ್ಲ. ಕೊರತೆ ಅನ್ನುವಂಥದ್ದು ಎಲ್ಲಿದೆ ಅಂತ ಅಂದ್ರೆ ನಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಇದೆ. ಸೊ
ಈ ಒಂದು ಮೆಸೇಜ್ ಅನ್ನ ಮಾ ಕೂಷ್ಮಾಂಡ ನಮ್ಗೆ ಹೇಳ್ತಾ ಇದ್ದಾರೆ. ಅಂಡ್ ಈ ಒಂದು ಮಾ ಕೂಷ್ಮಾಂಡ ಇದರ ಒಂದು ಅರ್ಥವನ್ನೇ ನಾವು ನೋಡೋದಾದ್ರೆ ದ ಕಾಸ್ಮಿಕ್ ಎಗ್. ಅಂಡ್ ಯಾರು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಇದ್ದೀರಾ, ಕಾರ್ಮಿಕ್ ಕನೆಕ್ಷನ್ ಫಸ್ಟ್ ಸಿಲ್ವರ್ ಮೆಂಬರ್ಸ್ ಯಾರಿದ್ದೀರಾ ಅವರಿಗೆ ಗೊತ್ತಿರುತ್ತೆ. ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನಾವು ಯಾವ ರೀತಿಯಲ್ಲಿ ಕಾಸ್ಮಿಕ್ ಎನರ್ಜಿಯನ್ನ ಯೂಸ್ ಮಾಡಿ ನಮ್ಮ ಗೋಲ್ಸ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ತೀವಿ ಅಂತ ಅನ್ಬಿಟ್ಟು. ಸೊ ದಟ್ ಈಸ್ ದ ಕಾಸ್ಮಿಕ್ ಎಗ್ಸ್. ಓಕೆ, ಇವತ್ತು ಕೂಡ ಆ ಒಂದು ಎನರ್ಜಿಯನ್ನ ಕೂಷ್ಮಾಂಡ ಅವರ ಎನರ್ಜಿಯನ್ನ ಯೂಸ್ ಮಾಡಿ ನಮ್ಮ ಗೋಲ್ಸ್ ಅನ್ನ, ನಮ್ಮ ಒಂದು ಡಿಸೈರ್ಸ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳುವಂತದ್ದನ್ನ ನಾವಿಲ್ಲಿ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಈ ಚಕ್ರಕ್ಕೆ ರಿಲೇಟೆಡ್ ಆಗಿ ಹೇಳೋದಾದ್ರೆ, ರಿಲೇಟೆಡ್ ಟು ಹಾರ್ಟ್ ಚಕ್ರ, ಅನಾಹತ ಚಕ್ರ. ಬಿಕಾಸ್ ಹಾರ್ಟ್ ಚಕ್ರ, ಅನಾಹತ ಚಕ್ರ ಅನ್ನುವಂಥದ್ದೇನಿದೆ ಅದು ಒಂದು ಪ್ರೀತಿಗೆ ರಿಲೇಟೆಡ್ ಆದಂತ ಚಕ್ರ, ಜಾಯ್, ಹ್ಯಾಪಿನೆಸ್, ಖುಷಿಗೆ ರಿಲೇಟೆಡ್ ಆದಂತ ಚಕ್ರ, ಒಂದು ಡಿವೈನ್ ಕ್ರಿಯೇಟಿವಿಟಿಗೆ ರಿಲೇಟೆಡ್ ಆದಂತ ಚಕ್ರ. ಕ್ರಿಯೇಷನ್ ನಮ್ಮ ಲೈಫ್ ಅಲ್ಲಿ ಎರಡು ಚಕ್ರಗಳಿಂದ ಆಗುತ್ತೆ. ಒಂದು ದಟ್ ಈಸ್ ಸೇಕ್ರಲ್ ಚಕ್ರ ಅಂಡ್ ಇನ್ನೊಂದು ಹಾರ್ಟ್ ಚಕ್ರ. ವೆನ್ ದಿಸ್ ಚಕ್ರ ಓಪನ್, ಮ್ಯಾನಿಫೆಸ್ಟೇಷನ್ ಬಿಕಮ್ಸ್ ನ್ಯಾಚುರಲ್. ಈ ಒಂದು ಚಕ್ರ ಓಪನ್ ಆದಾಗ ಏನಾಗುತ್ತೆ, ಗಿವಿಂಗ್ ಅಂಡ್ ರಿಸೀವಿಂಗ್ ಎನರ್ಜಿಯ ಮಧ್ಯ ಬ್ಯಾಲೆನ್ಸ್ ಇರುತ್ತೆ ಅಂಡ್ ಕ್ರಿಯೇಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸಾರಿ, ನೌ ನೆಕ್ಸ್ಟ್ ನಿಮ್ಮನ್ನ ನೀವೀಗ ಕ್ವಶನ್ ಮಾಡ್ಕೊಬೇಕಾಗಿದೆ. ದಟ್ ಈಸ್ ಅದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಕೆರಿಯರ್ ಅಲ್ಲಿ ಇರ್ಬೋದು, ಫಿನಾನ್ಷಿಯಲ್ ಗ್ರೋತ್ ಅಲ್ಲಿ ಇರ್ಬೋದು, ಅಥವಾ ಒಂದು ನನಗೆ ಶಾಂತಿ ಬೇಕು, ನನಗೆ ಒಂದು ಪೀಸ್ಫುಲ್ ಎನ್ವಿರಾನ್ಮೆಂಟ್ ಬೇಕು, ನನ್ನ ಲೈಫ್ ಅಲ್ಲಿ ಆ ಒಂದು ಶಾಂತಿ ಇರಬೇಕು, ಏನೆಲ್ಲ ಡಿಸೈರ್ಸ್ ಇದೆ, ಥಿಂಕ್ ಅಬೌಟ್ ದಟ್. ಒಂದು ನಿಮಿಷ ಟೈಮ್ ಅನ್ನ ತಗೊಂಡು ನನ್ನ ಲೈಫ್ ನ ಡಿಸೈರ್ಸ್ ಏನಿದೆ ಅದನ್ನ ಸಾಧ್ಯ ಆಯ್ತು ಅಂದ್ರೆ ಮೆನ್ಷನ್ ಮಾಡ್ಕೊಳ್ಳಿ ನಿಮ್ಮ ನೋಟ್ಬುಕ್ ಅಲ್ಲಿ. ಇನ್ ಟರ್ಮ್ಸ್ ಆಫ್ ರಿಲೇಶನ್ಶಿಪ್, ವಾಟ್ ಈಸ್ ಮೈ ಡಿಸೈರ್? ಇನ್ ಟರ್ಮ್ಸ್ ಆಫ್ ಕೆರಿಯರ್, ವಾಟ್ ಈಸ್ ಮೈ ಡಿಸೈರ್? ಇನ್ ಟರ್ಮ್ಸ್ ಆಫ್ ಮನಿ, ನನ್ನ ಆಸೆಗಳು ಏನಿದೆ, ಯಾವ ಗೋಲ್ ನಾನು ರೀಚ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀನಿ, ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಬಿಕಾಸ್ ಕ್ಲಾರಿಟಿ ಇಸ್ ದ ಫಸ್ಟ್ ಸ್ಟೆಪ್. 1 minute ನಾನು ಟೈಮ್ ಕೊಡ್ತೀನಿ, ಮೆನ್ಷನ್ ಮಾಡ್ಕೊಳ್ಳಿ. ಅದಾದ ನಂತರ ಮೆಡಿಟೇಷನ್ ಪಾರ್ಟಿಗೆ ಹೋಗೋಣ, ಮ್ಯಾನಿಫೆಸ್ಟೇಷನ್ ಪಾರ್ಟಿಗೆ ಹೋಗೋಣ. ಆದ ನಂತರ ಚಾಟ್ ಬಾಕ್ಸ್ ಅಲ್ಲಿ ಡನ್ ಅಂತ ಹಾಕಿ, ಸೊ ದಟ್ ನೆಕ್ಸ್ಟ್ ಸ್ಟೆಪ್ ಗೆ ನಾವು ಹೋಗೋಣ. ಮ್ಯಾಕ್ಸಿಮಮ್ ಡನ್ ಬಂದ ನಂತರ ನೆಕ್ಸ್ಟ್ ಸ್ಟೆಪ್ ಗೆ ಹೋಗೋಣ.
Okay. Now, second question. Do you sometimes feel your dreams are too far away? ನಾನೇನೋ ನನ್ನ ಲೈಫ್ ಅನ್ನ ಡ್ರೀಮ್ ಲೈಫ್ ಅನ್ನ ಇಟ್ಕೊಂಡಿದೀನಿ. ನನ್ನದೇನೋ ಗೋಲ್ ಅನ್ನ ಇಟ್ಕೊಂಡಿದೀನಿ. ಆದರೆ ಆ ಒಂದು ಗೋಲ್ ಅನ್ನ ರೀಚ್ ಮಾಡುವಂತ ದಾರಿ ನನಗ್ ಗೊತ್ತಿಲ್ಲ. ದಾರಿ ನನಗ್ ಕಾಣಿಸ್ತಾ ಇಲ್ಲ. ಆ ಒಂದು ಡ್ರೀಮ್ ಅನ್ನ, ಆ ಒಂದು ಗೋಲ್ ಅನ್ನ ನೆನ್ಕೊಂಡಾಗ ನನ್ಗೆ ಹೆವಿನೆಸ್ ಅನ್ಸುತ್ತೆ. ಇದನ್ನ ಮ್ಯಾನಿಫೆಸ್ಟ್ ಮಾಡೋದಿಕ್ ನನ್ ಕೈಲಿ ನಿಜವಾಗ್ಲೂ ಸಾಧ್ಯ ಆಗುತ್ತಾ ಅನ್ನೋಂತ ಅನುಮಾನ ಬರುತ್ತೆ. ಅನ್ನೋಂತ ಯಾವ್ದಾದ್ರು ಗೋಲ್ಸ್, ಡ್ರೀಮ್ಸ್ ಇದ್ರೆ ಅದನ್ನ ಕೂಡ ಮೆನ್ಷನ್ ಮಾಡ್ಕೊಳ್ಳಿ. Next, do you secretly doubt if you truly deserve your dream life? ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ಯೂನಿವರ್ಸ್ ನಮ್ಗೆ ಕೊಡೋದಿಕ್ಕೆ ರೆಡಿ ಇದ್ರೂ ಕೂಡ ನಮಗೆ ಆ ಒಂದು ಕ್ವಶನ್ ಇರುತ್ತೆ, ನಿಜವಾಗ್ಲೂ ನಾನು ಅದಕ್ಕೆ ಅರ್ಹಳಿದ್ದೀನಾ ಅಂತ. ಆಸೆ ಏನೋ ಇರುತ್ತೆ, ಎಸ್ ನನ್ಗೆ ಈ ಜಾಬ್ ಬೇಕು, ನನ್ಗೆ ಎಷ್ಟು ದುಡ್ಡು ಬೇಕು, ನನ್ಗೆ ಈ ತರ ರಿಲೇಶನ್ಶಿಪ್ ಬೇಕು, ಆಸೆ ಇರುತ್ತೆ. ಆದ್ರೆ ಸಮಟೈಮ್ಸ್ ಇನ್ನರ್ ಅಲ್ಲಿ ಡೀಪ್ ಡೌನ್, ಡೀಪರ್ ಥಾಟ್, ತುಂಬಾ ಆಳವಾಗಿ ಯೋಚಿಸಿದಾಗ ಒಂದು ಥಾಟ್ ನಿಮ್ಗೆ ಗೊತ್ತಾಗತ್ತೆ, ನಾನು ಇದಕ್ಕೆ ಅರ್ಹನೇ ಇಲ್ಲ ಅಂತ ಫೀಲ್ ಆಗುತ್ತೆ. ಸೊ ದಟ್ ಸೀಕ್ರೆಟ್ಲಿ ವಿ ಆರ್ ರಿಜೆಕ್ಟಿಂಗ್ ಯೂನಿವರ್ಸ್ ಕೊಡುವಂತ ಆ ಒಂದು ಗಿಫ್ಟ್ ಅನ್ನ ನಮಗ್ ಗೊತ್ತಿಲ್ಲದೆ ನಾವು ಅದನ್ನ ರಿಜೆಕ್ಟ್ ಮಾಡ್ತಾ ಇರ್ತೀವಿ. ತುಂಬಾ ಸಲ ಮ್ಯಾನಿಫೆಸ್ಟೇಷನ್ಗೆ ಇದೇ ಒಂದು ದೊಡ್ಡ ಬ್ಲಾಕೇಜ್ ಆಗಿರುತ್ತೆ. ಸೊ ಈ ಎಲ್ಲಾ ಬ್ಲಾಕೇಜಸ್ ಅನ್ನ ಇವತ್ತಿನ ಒಂದು ಮಾ ಕೂಷ್ಮಾಂಡ ಅವರ ಮೆಡಿಟೇಷನ್ ಅಲ್ಲಿ ರಿಮೂವ್ ಮಾಡ್ತಾ ನಮ್ಮ ಒಂದು ಡ್ರೀಮ್ ಲೈಫ್ ಅನ್ನ, ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ಈ ದಿನ ಮಾಡೋಣ. ಸೊ ನಿಮ್ಮ ನೋಟ್ಬುಕ್ ಅಂಡ್ ಪೆನ್ ಅನ್ನ ಸೈಡ್ ಆಗಿಟ್ಟು ಮೆಡಿಟೇಷನ್ಗೆ ಸಿದ್ಧವಾಗಿ ಕೂತ್ಕೊಳ್ಳಿ. Deep breathe in and breathe out. ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ತಾ ದೀರ್ಘವಾಗಿ ಉಸಿರನ್ನ ಹೊರಗಡೆ. ನಿಮ್ಮ ಸಂಪೂರ್ಣ ಗಮನ ಉಸಿರಾಟದ ಮೇಲಿರ್ಲಿ. ಸಂಪೂರ್ಣ ಗಮನ ಉಸಿರಾಟದ ಮೇಲೆ ಇರ್ಲಿ. ಮತ್ತು ನಿಮ್ಮ ಎರಡು ಹಸ್ತಗಳು ಹಾರ್ಟ್ ಸೆಂಟರ್ ಮೇಲೆ ಇರ್ಲಿ. ಪ್ರತಿ ಉಸಿರಾಟದಲ್ಲೂ ನಿಮ್ಮ ಬಾಡಿಯನ್ನ ಮತ್ತಷ್ಟು ಹಗುರವಾಗಿ ಫೀಲ್ ಮಾಡ್ತಾ ಬನ್ನಿ. ಒಂದೊಂದು ಉಸಿರಾಟವು ಕೂಡ ಬಾಡಿಯನ್ನ ಮತ್ತಷ್ಟು ಹಗುರವಾಗಿಸ್ತಾ ಇದೆ.
ದೀರ್ಘವಾಗಿ ಉಸಿರನ್ನ ಒಳ ತಗೋಬೇಕಾದ್ರೆ ಪಾಸಿಟಿವ್ ಎನರ್ಜಿಯನ್ನ ಇನ್ಹೇಲ್ ಮಾಡ್ತಾ ಇದ್ದೀನಿ. ಹಾಗೇನೆ ಉಸಿರನ್ನ ಹೊರ ಬಿಡ್ಬೇಕಾದ್ರೆ ಡಿಸ್ಕಂಫರ್ಟ್ ಎನರ್ಜಿ, ಸ್ಟ್ರೆಸ್ ಎನರ್ಜಿಯನ್ನ ಹೊರ ಹಾಕ್ತಾ ಇದ್ದೀನಿ. ನನ್ನ ಒಂದು ಭಾವನೆಯಲ್ಲಿ ಉಸಿರಾಟವನ್ನ ಆಡಿ, ಆ ಒಂದು ಇಮ್ಯಾಜಿನೇಷನ್ ಅಲ್ಲಿ ಉಸಿರಾಟವನ್ನ ಆಡಿ. ನಿಮ್ಮ ಸಂಪೂರ್ಣ ಗಮನ ಹಾರ್ಟ್ ಸೆಂಟರ್ ಅಲ್ಲಿ, ಹೃದಯದ ಮೇಲೆ ಇರ್ಲಿ. ನಿಮ್ಮ ಹಸ್ತ ಹಾಗೆ ನಿಮ್ಮ ಹಾರ್ಟ್ ಸೆಂಟರ್ ಮಧ್ಯ ಇರುವಂತ ಗ್ಯಾಪ್ ಮೇಲೆ, ಆ ಒಂದು ಖಾಲಿ ಜಾಗದಲ್ಲಿ ನಿಮ್ಮ ಸಂಪೂರ್ಣ ಗಮನ ಇರ್ಲಿ. And just imagine ಗೋಲ್ಡನ್ ಸನ್, ಒಂದು ರೀತಿಯಲ್ಲಿ ಚಿನ್ನದ ಬಣ್ಣದಲ್ಲಿ ಇರುವಂತ ಒಂದು ಚೆಂಡಿನ ಆಕಾರ ಸೂರ್ಯನನ್ನ ನಿಮ್ಮ ಹಾರ್ಟ್ ಸೆಂಟರ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಪ್ರತಿಯೊಂದು ಉಸಿರಾಟದಲ್ಲೂ ಕೂಡ ಈ ಒಂದು ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ದೊಡ್ಡದಾಗ್ತಾ ಹೋಗ್ತಾ ಇದೆ. ಪ್ರತಿ ಉಸಿರಾಟದಲ್ಲೂ ಹಾರ್ಟ್ ಸೆಂಟರ್ ಅಲ್ಲಿ ಇರುವಂತ ಗೋಲ್ಡನ್ ಸನ್ ದೊಡ್ಡದಾಗ್ತಾ ಹೋಗ್ತಾ ಇದೆ. ಅಂಡ್ ಮಾ ಕೂಷ್ಮಾಂಡ ನಿಮ್ಮ ಹಾರ್ಟ್ ಸೆಂಟರ್ ಅಲ್ಲಿ ಪ್ರತ್ಯಕ್ಷವಾಗ್ತಾ ಇದ್ದಾರೆ. ಮಾ ಕೂಷ್ಮಾಂಡ ಅವರ ರೂಪ ಗೋಲ್ಡನ್ ಸನ್ ಒಳಗಿನಿಂದ ಪ್ರತ್ಯಕ್ಷವಾಗ್ತಾ ಇದೆ. ಆಕೆಯ ಸ್ಮೈಲಿಂಗ್ ಅಂಡ್ ಬ್ಲೆಸ್ಸಿಂಗ್ ಫೇಸ್, ಆ ಒಂದು ಪ್ರಕಾಶಮಾನವಾದ ಬೆಳಕು ನಿಮ್ಮ ಹಾರ್ಟ್ ಸೆಂಟರ್ ಅನ್ನ ಮತ್ತಷ್ಟು ಪ್ರಕಾಶಮಾನವಾಗಿಸ್ತಾ ಇದೆ. ಹಾರ್ಟ್ ಸೆಂಟರ್ ನ ಎನರ್ಜಿಯನ್ನ ಮತ್ತಷ್ಟು ಇನ್ಕ್ರೀಸ್ ಮಾಡ್ತಾ ಇದೆ. ಮಾ ಕೂಷ್ಮಾಂಡ್ ಅವರ ಸ್ಮೈಲಿಂಗ್ ಫೇಸ್, ಆ ಒಂದು ಬ್ಲೆಸ್ಸಿಂಗ್ ಎನರ್ಜಿ, ರೇಡಿಯಂಟ್ ಎನರ್ಜಿ ನಿಮ್ಮ ಹಾರ್ಟ್ ಸೆಂಟರ್
ಗೋಲ್ಡನ್ ಸನ್ ಅದರ ಒಂದು ಪ್ರಕಾಶತೆಯನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಈ ಒಂದು ಎನರ್ಜಿ ನಿಮ್ಮ ಹಾರ್ಟ್ ಸೆಂಟರ್ ಅಲ್ಲಿ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಈ ಒಂದು ಎನರ್ಜಿ ಇಡೀ ಬಾಡಿಯಲ್ಲಿ ರೇಡಿಯೇಟ್ ಆಗ್ತಾ ಇದೆ. ಯಾವ ರೀತಿ ಒಂದು ಸೂರ್ಯ ಉದಯಿಸಿದ ತಕ್ಷಣ ಬೆಳಕು ಬಂದು ಕತ್ತಲು ಮಾಯ ಆಗುತ್ತೋ ಆ ರೀತಿಯಲ್ಲಿ ನಿಮ್ಮ ಒಂದು ದೇಹದಲ್ಲಿ ಬೆಳಕು ಉದಯಿಸ್ತಾ ಇದೆ. ಅಂಡ್ ಈ ಒಂದು ಬೆಳಕಿನ ಕಿರಣಗಳು ನಿಮ್ಮ ಒಂದು ಡ್ರೀಮ್ ಲೈಫ್, ಕೆರಿಯರ್ ಇರ್ಬೋದು, ಲವ್ ಇರ್ಬೋದು, ಹೆಲ್ತ್ ಇರ್ಬೋದು, ಮನಿ ಇರ್ಬೋದು, ನೀವೆಲ್ಲ ಮೆನ್ಷನ್ ಮಾಡ್ಕೊಂಡಿದ್ದೀರಾ ನೋಟ್ಬುಕ್ ಅಲ್ಲಿ. ಆ ಎಲ್ಲ ಒಂದು ಡ್ರೀಮ್ ಲೈಫ್ಗೆ ರಿಲೇಟೆಡ್ ಆಗಿ ಎನರ್ಜೀಸ್ ಫ್ಲೋ ಆಗ್ತಾ ಇದೆ. ಮಾ ಕೂಷ್ಮಾಂಡ ಅವರ ಎನರ್ಜಿ ಇನ್ ಟರ್ಮ್ಸ್ ಆಫ್ ಮನಿಗೆ ರಿಲೇಟೆಡ್ ಆಗಿ ಫ್ಲೋ ಆಗ್ತಾ ಇದೆ. ಮನಿಯ ರಿಲೇಟೆಡ್ ಆಗಿ ಏನನ್ನ ನೀವು ಬರ್ಕೊಂಡಿದ್ರಿ, ನಿಮ್ಮ ಒಂದು ಹಾರ್ಟ್ ಡಿಸೈರ್ ಏನಿತ್ತು ಅಲ್ಲಿಗೆ ಈ ಒಂದು ಮಾ ಕೂಷ್ಮಾಂಡ ಅವರ ಎನರ್ಜಿ ಹರಿತಾ ಇದೆ ಅಂತ ಕಲ್ಪಿಸ್ಕೊಡಿ. ನಿಮ್ಮ ಮನಿ ಏರಿಯಾ ಸ್ವಿಚ್ ಆನ್ ಆಗಿದೆ. ಯಾವ ರೀತಿ ಲೈಟ್ ಅನ್ನ ಆನ್ ಮಾಡ್ತಿದ್ದಾಗೇನೆ ಬೆಳಕು ಬರುತ್ತೋ ಆ ರೀತಿಯಲ್ಲಿ ಮನಿ ಏರಿಯಾ ಆನ್ ಆಗಿದೆ, ಬೆಳಕು ತುಂಬಿದೆ. ಇನ್ ಟರ್ಮ್ಸ್ ಆಫ್ ಕೆರಿಯರ್ಗೆ ರಿಲೇಟೆಡ್ ಆಗಿ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ಗೆ ರಿಲೇಟೆಡ್ ಆಗಿ ನಿಮ್ಮ ಒಂದು ಗೋಲ್ ಏನಿತ್ತು ಅದಕ್ಕೆ ರಿಲೇಟೆಡ್ ಆಗಿ ಮಾ ಕೂಷ್ಮಾಂಡ ಅವರ ಎನರ್ಜಿ ಫ್ಲೋ ಆಗ್ತಾ ಇದೆ. ಆ ಒಂದು ಏರಿಯಾ ಆಫ್ ಲೈಫ್ ಅಲ್ಲಿ ಬೆಳಕು ಬರ್ತಾ ಇದೆ. ಪ್ರತಿ ಒಂದು ಏರಿಯಾ ಬೆಳಕಿನಿಂದ ತುಂಬೋಗ್ತಾ ಇರಬೇಕಾದ್ರೆ ನಿಮ್ಮ ಒಂದು ದೇಹ ಮತ್ತಷ್ಟು ಮತ್ತಷ್ಟು ಹಗುರವಾಗ್ತಾ ಹೋಗ್ತಾ ಇದೆ. ಪಾಸಿಟಿವಿಟಿಯಿಂದ ಫಿಲ್ ಆಗ್ತಾ ಇದೆ. ನಿಮ್ಮ ಬಾಡಿಯ ವೈಬ್ರೇಷನ್ ಹೆಚ್ಚಾಗ್ತಾ ಇದೆ. ನೆಕ್ಸ್ಟ್, ಇನ್ ಟರ್ಮ್ಸ್ ಆಫ್ ಲವ್ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಒಂದು ಗೋಲ್, ಡಿಸೈರ್, ಡ್ರೀಮ್ ಲೈಫ್ ಏನನ್ನ ಮೆನ್ಷನ್ ಮಾಡ್ಕೊಂಡಿದ್ರಿ ಆ ಏರಿಯಾ ಆಫ್ ಲೈಫಿಗೆ ಮಾ ಕೂಷ್ಮಾಂಡ ಅವರ ಎನರ್ಜಿ ಫ್ಲೋ ಆಗ್ತಾ ಇದೆ ಅಂತ ಕಲ್ಪಿಸ್ಕೊಳ್ಳಿ. ರಿಲೇಶನ್ಶಿಪ್ ಏರಿಯಾ ಬೆಳಕಿನಿಂದ ಫಿಲ್ ಆಗ್ತಾ ಇದೆ. ಇನ್ ಟರ್ಮ್ಸ್ ಆಫ್ ಹೆಲ್ತ್, ಆರೋಗ್ಯಕ್ಕೆ ರಿಲೇಟೆಡ್ ಆಗಿ ನಿಮ್ಮ ಗೋಲ್ ಏನಿತ್ತು, ನಿಮ್ಮ ಡ್ರೀಮ್ ಏನಿತ್ತು ಅದಕ್ಕೆ ರಿಲೇಟೆಡ್ ಆಗಿ ಮಾ ಕೂಷ್ಮಾಂಡ ಅವರ ಎನರ್ಜಿ ಫ್ಲೋ ಆಗ್ತಾ ಇದೆ. ಅಂಡ್ ಹೆಲ್ತ್ ಏರಿಯಾ ಕೂಡ ಬೆಳಕಿನಿಂದ ತುಂಬೋಗ್ತಾ ಇದೆ. ಇದು ಇಷ್ಟೇ ಅಲ್ಲದೆ ಇನ್ಯಾವುದಾದ್ರೂ
ನಿಮ್ಮ ಡ್ರೀಮ್ ಇತ್ತು ಅಂದ್ರೆ ಅಲ್ಲಿಗೂ ಕೂಡ ಅಮ್ಮ ಕುಷ್ಮಾಂಡ ಅವರ ಎನರ್ಜಿಯನ್ನ ಫಿಲ್ ಮಾಡ್ಕೊಳ್ಳಿ. ಹೀಗೆ ಎವ್ರಿ ಏರಿಯಾ ಆಫ್ ಲೈಫ್ ಬೆಳಕಿನಿಂದ ತುಂಬೋಗ್ತಾ ಇದೆಯೋ ಹಾಗೆ ನಿಮ್ಮ ಒಂದು ಡಿಸೈರ್ಸ್, ನಿಮ್ಮ ಒಂದು ಡ್ರೀಮ್ಸ್ ಕೂಡ ಫುಲ್ಫಿಲ್ ಆಗ್ತಾ ಇದೆ. ನಿಮ್ಮ ಡ್ರೀಮ್, ನಿಮ್ಮ ಡಿಸೈರ್ಸ್ ಫುಲ್ಫಿಲ್ ಆಗ್ತಾ ಇದೆ. ನಿಮ್ಮೆಲ್ಲ ಆಸೆಗಳಿಗೆ, ಕನಸುಗಳಿಗೆ ಮಾ ಕೂಷ್ಮಾಂಡ ಅವರ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ. ಅಂಡ್ ಆ ಎಲ್ಲ ಡ್ರೀಮ್ಸ್ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಈ ಎಲ್ಲಾ ಡ್ರೀಮ್ಸ್ ಗಳ ಒಟ್ಟಾಗಿಸಿ ನಿಮ್ಮ ಒಂದು ಇಮೇಜ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡ್ರೀಮ್ ಲೈಫ್ ಪಿಕ್ಚರ್ ಅನ್ನ ನೀವೀಗ ವಿಜುವಲೈಸ್ ಮಾಡ್ಕೊಳ್ಳಿ. ಈ ಎಲ್ಲವೂ ಕೂಡ ಫಿಲ್ ಆದ ನಂತರ ಈ ಎಲ್ಲಾ ಡ್ರೀಮ್ಸ್, ಡಿಸೈರ್ಸ್, ನಿಮ್ಮ ಆಸೆಗಳು ಈಡೇರಿದ ನಂತರ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಲ್ಲಿ ಇರುತ್ತೆ ಅದನ್ನ ಒಂದು ಪಿಕ್ಚರ್ ರೂಪಕ್ಕೆ ತಗೊಬನ್ನಿ. ಅಂಡ್ ಆ ಒಂದು ಪಿಕ್ಚರಿಗೆ ಮಾ ಕೂಷ್ಮಾಂಡ ಅವರ ಎನರ್ಜಿ ಫ್ಲೋ ಆಗ್ತಾ ಇದೆ. ಮಾ ಕೂಷ್ಮಾಂಡ ಅವರ ಎನರ್ಜಿ ಆ ಒಂದು ಪಿಕ್ಚರಿಗೂ ಕೂಡ ಫ್ಲೋ ಆಗ್ತಾ ಇದೆ. ಮಾ ಕೂಷ್ಮಾಂಡ ಅವರ ಬ್ಲೆಸ್ಸಿಂಗ್ಸ್ ಆ ಒಂದು ಇಮೇಜ್ಗೆ ಕೂಡ ಫ್ಲೋ ಆಗ್ತಾ ಇದೆ. ಈಗ ನಾನ್ ಹೇಳೋಂತ ಅಫರ್ಮೇಶನ್ ಅನ್ನ ನೀವು ಕೂಡ ಒಂದ್ಸಲಿ ರಿಪೀಟ್ ಮಾಡ್ತಾ ಬನ್ನಿ. ಅಂಡ್ ಪ್ರತಿ ಸಲ ಈ ಅಫರ್ಮೇಶನ್ ಅನ್ನ ರಿಪೀಟ್ ಮಾಡ್ಬೇಕಾದ್ರೆ ನಿಮ್ಮ ಒಂದು ಆ ಐಡಿಯಲ್ ಪಿಕ್ಚರಿಗೆ, ಫೈನಲ್ ಪಿಕ್ಚರ್ ಏನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಆ ಪಿಕ್ಚರಿಗೆ ಮಾ ಕೂಷ್ಮಾಂಡ ಅವರ ಎನರ್ಜಿ ಮತ್ತಷ್ಟು ಮತ್ತಷ್ಟು ಫ್ಲೋ ಆಗ್ತಾ ಇದೆ. ಮತ್ತಷ್ಟು ಬ್ರೈಟ್ ಆಗ್ತಾ ಹೋಗ್ತಾ ಇದೆ ಆ ಇಮೇಜ್ ಮಾ ಕೂಷ್ಮಾಂಡ ಅವರ ಎನರ್ಜಿಯಿಂದ ಅಂತ ವಿಜುವಲೈಸ್ ಮಾಡ್ತಾ ಬನ್ನಿ. I radiate abundance. I radiate abundance. I create my reality with love and joy. ನಾನು ಸಮೃದ್ಧಿಯಿಂದ ಪ್ರಕಾಶಿಸುತ್ತೇನೆ. ನನ್ನ ರಿಯಾಲಿಟಿಯನ್ನು, ಡ್ರೀಮ್ ಲೈಫ್ ಅನ್ನು ಪ್ರೀತಿ ಮತ್ತು ಸಂತೋಷದಿಂದ ಸೃಷ್ಟಿಸಿಕೊಳ್ಳುತ್ತೇನೆ. I radiate abundance. I create my reality with love and joy. ಇದನ್ನೇ ರಿಪೀಟ್ ಮಾಡ್ತಾ ಬನ್ನಿ. ನನ್ನ ಜೊತೆ ರಿಪೀಟ್ ಮಾಡಿ. I radiate abundance. I create my reality with love and joy. I radiate abundance.
I create my reality with love and joy. I radiate abundance. I create my reality with love and joy. I radiate abundance. I create my reality with love and joy. ನೆನಪಿರ್ಲಿ, ಪ್ರತಿ ಬಾರಿ ನಿಮ್ಮ ಅಫರ್ಮೇಶನ್ ರಿಪೀಟ್ ಆದಷ್ಟು ನಿಮ್ಮ ಮನಸ್ಸಲ್ಲಿ ಇರೋಂತ ಒಂದು ಐಡಿಯಲ್ ಪಿಕ್ಚರ್ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ, ಕಲರ್ ಬ್ರೈಟ್ ಆಗ್ತಾ ಹೋಗ್ತಾ ಇದೆ. ಮಾ ಕೂಷ್ಮಾಂಡ ಅವರ ಎನರ್ಜಿ ಆ ಒಂದು ಇಮೇಜ್ಗೆ ಮತ್ತಷ್ಟು ಹರಿತಾ ಇದೆ. ಐ ರೇಡಿಯೇಟ್ ಅಬಂಡನ್ಸ್. ಐ ಕ್ರಿಯೇಟ್ ಮೈ ರಿಯಾಲಿಟಿ ವಿತ್ ಲವ್ ಅಂಡ್ ಜಾಯ್. ಐ ರೇಡಿಯೇಟ್ ಅಬಂಡನ್ಸ್. ಐ ಕ್ರಿಯೇಟ್ ಮೈ ರಿಯಾಲಿಟಿ ವಿತ್ ಲವ್ ಅಂಡ್ ಜಾಯ್. I radiate abundance. I create my reality with love and joy. I radiate abundance. I create my reality with love and joy. I radiate abundance. I create my reality with love and joy. I radiate abundance. I create my reality with love and joy. I radiate abundance. I create my reality with love and joy. I radiate abundance. I create my reality with love and joy. I radiate abundance. I create my reality with love and joy. I radiate abundance. I create my reality with love and joy. I radiate abundance. I create my reality with love and joy. I radiate abundance. I create my reality with love and joy. ನಾನು ಸಮೃದ್ಧಿಯಿಂದ ಪ್ರಕಾಶಿಸುತ್ತೇನೆ ಮತ್ತು ನನ್ನ ಜೀವನದ ರಿಯಾಲಿಟಿಯನ್ನು, ನನ್ನ ಡ್ರೀಮ್ ಲೈಫ್ ಅನ್ನು ಪ್ರೀತಿಯಿಂದ ಮತ್ತು ಸಂತೋಷದಿಂದ ಸೃಷ್ಟಿಸಿಕೊಳ್ಳುತ್ತೇನೆ. ಡೀಪ್ ಬ್ರೀತ್ ಇನ್ and breathe out. Now, slowly, ಎರಡು ಹಸ್ತಗಳನ್ನ ರಬ್ ಮಾಡ್ತಾ ಕಣ್ಗಳ ಮೇಲಿಟ್ಟು ಕಣ್ಗಳನ್ನ ಓಪನ್ ಮಾಡಿ. ಅಂಡ್ ಈ ಕ್ವಶನ್ ಗೆ ಇವಾಗ ನೀವು ಆನ್ಸರ್ ಅನ್ನ ಮಾಡ್ಬೇಕು. ದಟ್ ಈಸ್, what is one desire that I want to manifest with joy, not fear? ಆ ಒಂದು ಡಿಸೈರ್ ನಿಮ್ಮ ಮನಸ್ಸಲ್ಲಿ ಏನಿತ್ತೋ ಆ ಒಂದು ಇಮೇಜ್ ಖುಷಿಯಿಂದ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕೆ ಹೊರತು ಭಯದಿಂದ ಅಲ್ಲ. ಓಕೆ, ನನಗ್ ದುಡ್ಡು ಬೇಕು, ಫೈನ್. ಯಾಕೆ ಅಂದ್ರೆ ಆ ದುಡ್ಡು ನನ್ನ ಸಂತೋಷವನ್ನ ಹೆಚ್ಚಿಸ್ಬೇಕೆ ಹೊರತು ಅದು ನನ್ನನ್ನ ಬಡವನಾಗಿ ತಡೆಯುತ್ತೆ, ನನಗೆ ಒಂದು ಮರ್ಯಾದೆ ಇಲ್ಲದೆ ಇರೋ ರೀತಿಯಲ್ಲಿ ನೆಟ್ಕೊಳ್ದೆ ಇರೋ ರೀತಿಯಲ್ಲಿ ನನ್ನನ್ನ ಅವಾಯ್ಡ್ ಮಾಡುತ್ತೆ. ನನ್ನ ರೆಸ್ಪಾನ್ಸಿಬಿಲಿಟೀಸ್ ನನ್ಗೆ ಫುಲ್ಫಿಲ್ ಮಾಡಕ್ಕಾಗದೆ ಹೋದ್ರೆ ಅದಕ್ಕೋಸ್ಕರ ನನಗ್ ದುಡ್ಡು ಬೇಕು. ನೋ, ನೀವು ಖುಷಿಯಿಂದ ಏನನ್ನ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಇಷ್ಟಪಡ್ತೀರಾ ಅದನ್ನ ಮೆನ್ಷನ್ ಮಾಡಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಹೌ ವಿಲ್ ಐ ಫೀಲ್ ವೆನ್ ಇಟ್ಸ್ ಆಲ್ರೆಡಿ ಮೈಂಡ್? ನಿಮ್ಮ ಒಂದು ಮೈಂಡ್ ಅಲ್ಲಿ ಒಂದು ಇಮೇಜ್ ಅನ್ನ ಸೃಷ್ಟಿಸ್ಕೊಂಡಿದ್ರಲ್ಲ,
ಆ ಒಂದು ಇಮೇಜ್ ನಿಮ್ಮ ರಿಯಾಲಿಟಿ ಆದ್ರೆ, ನಿಮ್ಮ ಜೀವನದ ನಿಜ ಆದ್ರೆ ನೀವು ಹೇಗೆ ಫೀಲ್ ಮಾಡ್ತೀರಾ? ಅದಕ್ಕೆ ಆನ್ಸರ್ ಅನ್ನ ಮಾಡಿ. ಇದಾದ ನಂತರ ಅಫರ್ಮೇಶನ್ ಪಾರ್ಟಿಗೆ ಹೋಗೋಣ. ನಾನು ಚಾಟ್ ಬಾಕ್ಸ್ ಅಲ್ಲಿ ಕೂಡ ಕೊಡ್ತೀನಿ ಕ್ವಶನ್. ಅಂಡ್ ಯಾರ್ದು ಕ್ವಶನ್ ಗೆ ಆನ್ಸರ್ ಆಗಿದೆ ಚಾಟ್ ಬಾಕ್ಸ್ ಅಲ್ಲಿ ನಾನು ಈ ದಿನದ ಅಫರ್ಮೇಶನ್ಸ್ ಅನ್ನ ಕೂಡ ಕೊಟ್ಟಿದ್ದೀನಿ. ಅದರಲ್ಲಿ ಮೊದಲನೇದು, ಮೈ ಹಾರ್ಟ್ ರೇಡಿಯೇಟ್ಸ್ ಲವ್, ಜಾಯ್ ಅಂಡ್ ಅಬಂಡನ್ಸ್. ನನ್ನ ಹೃದಯ ಪ್ರೀತಿ, ಸಂತೋಷ ಮತ್ತೆ ಸಮೃದ್ಧಿಯನ್ನ ರೇಡಿಯೇಟ್ ಮಾಡುತ್ತದೆ, ಹೊರಸೂಸುತ್ತದೆ ಅಥವಾ ಪ್ರಜ್ವಲಿಸುತ್ತದೆ. ಸೆಕೆಂಡ್ ಅಫರ್ಮೇಶನ್, ಐ ಆಮ್ ಅ ಪವರ್ಫುಲ್ ಕ್ರಿಯೇಟರ್ ಆಫ್ ಮೈ ರಿಯಾಲಿಟಿ. ನನ್ನ ಜೀವನದ ಸೃಷ್ಟಿಕರ್ತ ನಾನೇ. ಮೂರನೇ ಅಫರ್ಮೇಶನ್, ಐ ಡಿಸರ್ವ್ ಟು ಮ್ಯಾನಿಫೆಸ್ಟ್ ಮೈ ಡೀಪೆಸ್ಟ್ ಡಿಸೈರ್. ನನ್ನ ಡ್ರೀಮ್ ಲೈಫ್ ಅಥವಾ ನನ್ನ ಒಂದು ಆಸೆಯನ್ನ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ನಾನು ಯೋಗ್ಯವಾಗಿದ್ದೇನೆ, ಅದನ್ನ ಪಡ್ಕೊಳ್ಳೋದಿಕ್ಕೆ ನಾನು ಅರ್ಹವಾಗಿದ್ದೇನೆ. ಈ ಮೂರು ಅಫರ್ಮೇಶನ್ಸ್ ಅನ್ನ ಗೊತ್ತೇ ಇದೆ ರೂಲ್ಸ್ 5 ಟೈಮ್ಸ್ ಬರಿಬೇಕು. ಅಂಡ್ ಇವತ್ತು ರಾತ್ರಿ ಮಲ್ಕೊಬೇಕಾದ್ರೆ 4 ಡೇಸ್ ಇಂದ ಏನೆಲ್ಲ ಅಫರ್ಮೇಶನ್ಸ್ ನಿಮ್ಗೆ ಸಿಕ್ಕಿದೆ ಅದನ್ನ ಒಂದು ಸಲ ಓದಿ ದೇವಿಯ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ಕೇಳ್ತಾ ನಿದ್ದೆಯನ್ನ ಮಾಡ್ಬೇಕು. ಸೊ ಗೋ ವಿತ್ ಯುವರ್ ರೈಟಿಂಗ್ಸ್. ಅಂಡ್ ನಾಳೆಯ ಒಂದು ಮೆಡಿಟೇಷನ್ ಸ್ಕಂದ ಮಾತಾ, which is very much helpful to heal relationships. ರಿಲೇಶನ್ಶಿಪ್ಸ್ ಗೆ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ ಆಗಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಾಳಿನ ಒಂದು ಎನರ್ಜಿ ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ. ಅಂಡ್ ಯಾರ್ದೆಲ್ಲ ಒಂದು ಅಫರ್ಮೇಶನ್ ಆಗಿದೆ ಅವರು ಮೀಟಿಂಗ್ ಅನ್ನ ಲೀವ್ ಮಾಡ್ಬೋದು. ಯಾರ್ದಾಗಿಲ್ಲ ಕೂತು ಕಂಪ್ಲೀಟ್ಲಿ ಬರೆದ ನಂತರ ಮೀಟಿಂಗ್ ಅನ್ನ ನೀವು ಲೀವ್ ಮಾಡ್ಬೋದು. And thank you all. Thanks for joining.